ಹಳದೋನೆ ಹಳದೋನೆ ಅಲ್ಲ, ಇವ್ರು ಯಾರೋ ಹೆಣ್ಣನ್ನೇ ನೋಡಿಲ್ವಾ, ಜಲ್ ಸುಸ್ಕೊಂಡು ಬಂದುಬಿಟ್ರು. ಅಲ್ಲ, ನಾನು ಅವ್ರಿಗೆಲ್ಲ ಇಂಡೈರೆಕ್ಟಾಗಿ ಅಷ್ಟೆಲ್ಲ ಅವಮಾನ ಮಾಡ್ತಿದ್ದೀನಿ. ಅಂದರು ಈ ಮದುವೆ ಬೇಡ, ನನಗೆ ಹುಡುಗಿ ಇಷ್ಟ ಇಲ್ಲ ಅನ್ನೋದು ಬಿಟ್ಟು, ಇಲ್ಲ ನಂಗೆ ಇದೇ ಹುಡುಗಿ ಇಷ್ಟ ಆಯಿತು ಅಂತ ಒಪ್ಕೊಂಡು ಹೋಗಿದಾರಲ್ಲ. ಮಾನ ಮರ್ಯಾದೆ ಇಲ್ದಿರೋರು ಇವರು. ನಾನು ಎಷ್ಟಂತ ಸಹಿಸ್ಕೊಳ್ಳಿ ಮಾಡಿ. ಅದೆಷ್ಟು ಜನ ಹುಡುಗನ ಕರ್ಕೊಬಂದು ತೋರಿಸ್ತೀರೋ ತೋರಿಸಿ, ನೋಡ್ಕೊಂಡು ತೊಲಗಲಿ. ಆದರೆ ನಾನು ಮಾತ್ರ ಮದುವೆ ಮಾಡ್ಕೊಳ್ಳೋದು ನಾನು ರಾಜುನೇನೆ. ರಾಜು ಇವತ್ತು ಬರ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೂ ಯಾಕೆ ಬಂದಿಲ್ಲ? ಮೊದಲು ರಾಜುಗೆ ಹೇಳಬೇಕು, ನಾವಿಬ್ಬರು ಮದುವೆ ಮಾಡ್ಕೊಬಿಡೋಣ ಅಂತ. ನಮ್ಮನೇಲಿ ತಾಳ್ಮೆಯಿಂದ ಇರೋ ಥರ ಕಾಣಿಸ್ತಿಲ್ಲ ನನಗೆ. ಈ ಕಡೆ ಹೇಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಹೇಳಿದ್ರು ಒಪ್ಕೊಳ್ಳೋದು ಇಲ್ಲ, ಹಾಗಂತ ನಾನು ಸುಮ್ಮನೆ ಇರೋಕ್ಕೂ ಆಗ್ತಾಯಿಲ್ಲ. ಬೇರೆ ಬೇರೆ ಹುಡುಗರೇ ತೋರಿಸ್ತಾರೆ. ಅದು ಅಲ್ಲದೆ ಆಸ್ತಿ ಕೊಡಲ್ಲ ಅಂತ ಬೇರೆ ಹೆದರಿಸ್ತಾರೆ. ನಾನೇಕೆಲ್ಲ ಆಸ್ತಿ ನಮ್ಮಣ್ಣಂಗೆ ಕೊಡಲಿ? ನನಗೂ ಇದ್ರ ಮೇಲೆ ಹಕ್ಕಿದ್ಯಪ್ಪ. ನಾನು ಮಗಳೇ ತಾನೆ, ಒಂದು ಸ್ವಲ್ಪನೂ ಕರುಣೆ ಇಲ್ಲ ಅವ್ರಿಗೆ. ಎಲ್ಲ ಹಣ್ಣು ಕೊಟ್ಬಿಡ್ತಾರಂತೆ ಅಣ್ಣಂಗೆ. ಹೆಣ್ಮಕ್ಳು ಆಸ್ತಿ ತೊಗೊಂಡೋಗಿಲ್ಲ ಅಂದರೆ ಎಂಥ ಮರ್ಯಾದೆ ಸಿಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ನಮ್ಮಮ್ಮನೇ ಮಾಡಿದ್ಯಲ್ಲ ಚೆನ್ನಾಗಿ. ನಮ್ಮ ಅಣ್ಣನ ಹೆಂಡತಿಗೆ ಹೆಂಗೆಲ್ಲ ಗೋಳಿಕೊಂಡಿದ್ದು, ನನಗೂ ಹೋದ ಮನೇಲಿ ಹಾಗೆ ಗೋಳಿಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ನಾನಂತೂ ಆಸ್ತಿ ಬಿಡಲ್ಲಪ್ಪ, ನನಗೆ ಈ ಆಸ್ತಿ ಬೇಕೇ ಬೇಕು. ಮೀನಾ, ಹೆಂಗಿದ್ನೆ ಹುಡುಗ? ಬೊಂಬಟ್ಟಾಗಿದ್ದಲ್ಲ ನೋಡು, ನೀವಣ್ಣ ಎಂಥ ಹುಡುಗನ ಹುಡುಕಿದ್ದಾನೆ ಅಂತ. ಅಮ್ಮ, ನನಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಕಣಮ್ಮ ಹುಡುಗ. ಯಾಕೆ? ಹುಡುಗಂಗೇನಾಗಿದೆ? ಹುಡುಗ ಸಖತ್ತಾಗಿದ್ದಾನೆ, ಶ್ರೀಮಂತರು, ಜಮೀನ್ದಾರ್ ವಂಶದವ್ರವರು. ನೋಡು, ಅವ್ರ ಮುಂದೆ ನಮ್ದೇನೇನು ಅಲ್ಲ. ನೀನು ಆ ಹುಡುಗನೇ ಮದುವೆ ಮಾಡ್ಕೋಬೇಕು. ಹೊಸದ್ರ ನಿನಗೆ ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದೇನೋ, ಆಮೇಲೆ ಮುಂದೆ ತುಂಬ ಚೆನ್ನಾಗಿರ್ತೀಯ ನೀನು. ಅಲ್ಲ, ಹಿಂಗೆ ಹುಟ್ಟೋ ಮಕ್ಕಳು ಶ್ರೀಮಂತರಾಗಿರ್ತಾರೆ. ಕಷ್ಟಪಡಬೇಕು, ದುಡಿಬೇಕು, ಇವೆಲ್ಲ ಇರೋದಿಲ್ಲ ನೋಡು. ಅವ್ರ ತಾತ ಮುತ್ತಾತರು ಎಲ್ಲರೂ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ. ಇವ್ರೇನು ದುಡ್ಕೊಂಡು ತಿನ್ಬೇಕನ್ನೋದು ಏನಿಲ್ಲ ಕಣೆ. ಇಲ್ಲಮ್ಮ, ಅವ್ರು ಕೋಟಿನಾದರೂ ಮಾಡಲಿ, 1000 ಕೋಟಿನಾದರೂ ಮಾಡಲಿ, ನನಗೆ ಇವನು ಇಷ್ಟ ಇಲ್ಲ ಅಷ್ಟೆ. ನಿನ್ನನ್ನು ಕೇಳಿ ಯಾರು ಮಾಡ್ತಾರೆ ಹೇಳ? ನೀನು ಇನ್ನೂ ಚಿಕ್ಕವಳು, ನೀನು ಏನನ್ನ ಯೋಚನೆ ಮಾಡ್ತೀಯ, ನಿನಗೆ ಗೊತ್ತೂ ಆಗಲ್ಲ. ನಾವು ಏನು ಹೇಳ್ತೀವೋ ಅದನ್ನು ಮಾಡು, ಹಂಗೆ ಕೇಳು ಅಷ್ಟೇ ನೀನು. ಇಲ್ಲಾಂದ್ರೆ ಗೊತ್ತಲ್ಲ ಆಮೇಲೆ ನಮ್ಮ ಷರತ್ತು ಏನಿದೆ ಅಂದ್ಬಿಟ್ಟು. ಆಸ್ತಿ ಇದೊಂದು ಹೇಳ್ಬಿಡ್ತಾರೆ, ಆಸ್ತಿ ಆಸ್ತಿ ಅಂತ. ಮಾಡ್ತೀನಿ. ಯಾಕೆ ಒಳ್ಳೆ ಗರ ಬಡ್ದಿರೋ ಥರ ಕೂತಿದ್ಯಾ? ಏನು ಹೇಳೋ, ನೋಡೋಣ ಬಿಡು, ಇನ್ನೂ ಟೈಮ್ ಐತಲ್ಲ. ಟೈಮ್ಗೆ ಮೇಲೆ ಏನಿಲ್ಲ. ಮುಂದಿನ ವಾರನೇ ವಾಲ್ಗ ಊದಿಸ್ತಿರೋದೆ. ಏನೋ ಹೇಳ್ತಿದ್ದಾಳೆ, ಇಷ್ಟ ಆಯ್ತು ಅಂತ. ಏನ್ ಮೀನಾ, ಇಷ್ಟ ಆಯ್ತಾ ಹುಡುಗ? ಹೇಳ್ತಾ ಇದ್ದಲ್ಲಪ್ಪ, ನನಗೆ ಈ ಹುಡುಗ ಇಷ್ಟ ಇಲ್ಲ ಅಂತ. ಇಷ್ಟ ಇಲ್ವಾ? ಹುಡುಗಂಗೇನು ಕಮ್ಮಿ ಆಗಿದೆ? ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ಲ, ಶ್ರೀಮಂತಿಕೆ ಇಲ್ವಾ, ಒಳ್ಳೆ ಮನೆತನ, ಕೆಟ್ಟ ಅಭ್ಯಾಸಗಳಿಲ್ಲ. ಇಂಥ ಮನೆ ಸಿಗ್ಬೇಕು ಅಂದ್ರೆ ಮೀನಾ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಏನ್ ಮೀನಾ, ಇಷ್ಟ ಇಲ್ಲ ಅಂತ ಹೇಳ್ತಿದ್ಯಾ? ಹುಡ್ಗನ್ ನೋಡಿದ್ಮೇಲಾದ್ರೂ ಒಪ್ಕೋತೀಯೇನೋ ಅಂತ ಅನ್ಕೊಂಡಿದ್ದೆ ನಾನು. ಈಗಲೂ ಹಿಂಗೆ ಮಾತಾಡ್ತೀಯಲ್ಲ ನೀನು? ಹೇಳ ಸರಿಯಾಗಿ ಹೇಳ. ಅಣ್ಣ, ಅವನ ಅಂದ ಚಂದ ಶ್ರೀಮಂತಿಕೆ ಕಟ್ಕೊಂಡು ನನಗೆ ಏನಾಗಬೇಕು? ನೀನು ಅಷ್ಟೇ. ಅದಕ್ಕೆದು ಅಂದ ಚಂದ ಶ್ರೀಮಂತಿಕೆ ನೋಡಿ ಮದುವೆ ಮಾಡ್ಕೊಂಡ್ಯಾ? ಅದೆಲ್ಲ ನೋಡಿ ಇಷ್ಟಪಟ್ಯಾ? ಹಾಗೇನೆ ನಾನು. ಅತ್ತಿ ಆಯ್ತು ನಿಂದು. ನಂದೇ ಬೇರೆ ನಿಂದೇ ಬೇರೆ 1000 ಸತಿ ಹೇಳಿದ್ದೀನಿ ನಿನಗೆ. ಏನಿಲ್ಲ ಅಣ್ಣ, ಎಲ್ಲ ಒಂದೇ. ಅದಕ್ಕೇನು ನಿನ್ನ ಶ್ರೀಮಂತಿಕೆ ನೋಡಿ ನೀನು ಹಿಂದೆ ಬಂದಿಲ್ಲ. ಹಾಗೆ ನಾನು ನನ್ನ ಹುಡುಗನ ಶ್ರೀಮಂತಿಕೆ ನೋಡಿ ಹೋಗಲ್ಲ ನಾನು. ಅವನೇನು ಭಿಕ್ಷುಕ ಅಲ್ಲ, ಅವನು ಶ್ರೀಮಂತನೇ, ಅವನಿಗೂ ಎಲ್ಲ ಇದೆ. ಏನಂತಪ್ಪ ಏನೋ ಹೇಳ್ತಾ ಇದೆ ಮಗಳು? ಅದೇನಪ್ಪ, ಮದ್ವೆ ಬೇಡ, ಇದು ಇಷ್ಟ ಇಲ್ಲ ಅಂತ ಹೇಳ್ತಿರೋದು. ನನಗೂ ಯಾಕೋ ಹುಡುಗನ ಮನೆಯವರು ಮಾತಾಡಿದ್ದು ಸರಿ ಹೋಗ್ಲಿಲ್ಲ. ಯಾಕಪ್ಪ, ಏನ್ ಮಾತಾಡೋದು ಅಂತದ್ದು? ಅಲ್ವೋ, ಮೀನ ಏನೇನೋ ಉಲ್ಟಪಲ್ಟ ಮಾತಾಡ್ತಿದ್ರು, ಅವರು ಸರಿ ಅಂತಿದ್ರಲ್ಲ, ಯಾಕೆ? ಅದು ಅಲ್ಲದೆ ಅವರು ವರದಕ್ಷಿಣೆ ಕೇಳಿದ್ರು, ಒಡವೆಗಳೆಲ್ಲ ಕೇಳಿದ್ರಲ್ಲೋ. ಅಷ್ಟೊಂದು ಶ್ರೀಮಂತಿಕೆ ಇರೋರು ಅವೆಲ್ಲ ಯಾಕೆ ಕೇಳಿದ್ರು? ಅಪ್ಪ, ಅವರು ಶ್ರೀಮಂತರಾಗಿರೋದ್ರಿಂದ ಶ್ರೀಮಂತರ ಮನೆ ಸಂಬಂಧಕ್ಕನೇ ಬೆಳೆಸ್ಬೇಕು ಅಂತಿರ್ತಾರೆ. ಮೀನಾ ಒಂದ್ಸತಿ ಅವ್ರ ಮನೆಗೆ ಹೋಗೋವರೆಗೂ ಅಷ್ಟೇ. ಆಮೇಲೆ ಅಲ್ಲಿರೋದೆಲ್ಲ ಇಳ್ದೆ ಅಲ್ವಾ, ಅವಳಿಗೆ ಏನ್ ಬೇಕೋ ಕೊಟ್ಬಿಡೋಣ. ನಾವೇನ್ ಸಾಲ ಮಾಡೋ ಅವಶ್ಯಕತೆ ಇಲ್ವಲ್ಲ. ಅದೇ ಹೇಳೋ, ನನ್ನ ಒಡವೆಗಳಿದೆ, ಎಲ್ಲನೂ ಬೇಕಾದ್ರೆ ಅವಳಿಗೆ ಕೊಡ್ತೀನಿ. ನಿಮ್ಮ ಅಪ್ಪದೊಳ್ಳೆ ರೀ, ಇದ್ರ ಮಧ್ಯದಲ್ಲಿ ನೀವು ತಲೆ ಹಾಕಬೇಡಿ. ಆಯ್ತಪ್ಪ, ಅಮ್ಮ ಮಗ ಏನೋ ಮಾಡ್ಕೊಳ್ಳಿ. ಎಲ್ಲ ಒಳ್ಳೇದಾದ್ರೆ ಸಾಕು. ಅದು ಸರಿ, ಮದ್ವೆ ಮುಂದಿನ ವಾರದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ದೆ. ಹೂನಪ್ಪ, ಮುಂದಿನ ವಾರ ಒಳ್ಳೆ ಮುಹೂರ್ತ ಇದೆ. ಅವರೇ ಹೇಳಿದ್ರಲ್ಲ, ತುಂಬಾ ತಡ ಮಾಡೋದು ಬೇಡ ಅಂತ. ಆದಷ್ಟು ಬೇಗ ಮುಗಿಸ್ಬಿಡೋಣ. ಇವಳಿಗೆ ಏನು ಗೊತ್ತಾಗಲ್ಲ, ಮದ್ವೆ ಆಗಿ 1-2 ತಿಂಗಳಾದ್ಮೇಲೆ ಹೊಂದ್ಕೊಂಡು ಹೋಗ್ತಾಳೆ. ಅದೇನೆ.
ಮನೆಯಿಂದ ಬರೀ ಆಚೆ ಕಳ್ಸೋಕ್ಕೆ ನೋಡ್ತಾರೆ ಇವರಂತೂ. ಇವ್ರು ನಿಜವಾದ ನನ್ನ ತಂದೆ ತಾಯಿಗಳೇನ? ಇವರಂತೂ ನಮ್ಮ ಅಣ್ಣನೇನ ಅಂತ ಅನುಮಾನ ಶುರುವಾಗ್ಬಿಟ್ಟಿದೆ. ಹಾಗಿದ್ರೆ ಮದುವೆಗೆ ತಯಾರಿ ಮಾಡ್ಕೋಬೇಕು. ಚಿಕ್ಕಣ್ಣ, ಹೋಗಿ ಇನ್ವಿಟೇಷನ್ ಕಾರ್ಡ್ ಹೊಡಿಸ್ಬಿಡು. ಒಳ್ಳೆ ಮುಹೂರ್ತಗಳಿಗೆ ಎಲ್ಲ ಕೇಳ್ಕೊಂಡು ಇನ್ವಿಟೇಷನ್ ಕಾರ್ಡ್ ಹೊಡಿಸ್ಬಿಡು. ಇನ್ನು ಹೆಚ್ಚು ಸಮಯ ಇಲ್ಲ ನಮಗೆ. ಬಂಧು ಬಳಗದವ್ರನ್ನೆಲ್ಲ ಕರಿಬೇಕು. ಹ್ಞೂ ರೀ, ನಾನು ನೀವು ನನ್ನ ತವ್ರ ಮನೆ ಕಡೆ ಹೋಗ್ಬಿಟ್ಟು ಎಲ್ಲ ಕಡೆ ಕೊಟ್ಟು ಬರೋಣ. ಇನ್ನು ನಿಮ್ಮ ಮನೆ ಕಡೆ ಹೋಗೋದಕ್ಕೆ ಶಿಲ್ಪನು ಮತ್ತು ಚಿಕ್ಕಣ್ಣನ ಕಳ್ಸೋಣ. ಆಯ್ತಮ್ಮ, ನಾನು ಶಿಲ್ಪ ಹೋಗಿ ಬರ್ತೀವಿ ಬಿಡು. ಹ್ಞೂ ಆಯಿತು. ಅವಳನ್ನು ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಹೋಗ್ಬಿಟ್ಟು ಬಾ. ಅದೇ ಅನ್ಕೊಂಡೆ ನಾನು. ಏನೋ ರಾಜು, ಇದು ಏನೋ ಮನೆ, ಯಾರೂ ಕಾಣಿಸ್ತಿಲ್ವಲ್ಲೋ? ಬಾಕ್ಲು ಹಿಂಗೆ ಹಾರೋಡ್ಬಿಟ್ಟು ಎಲ್ಲೋದ್ರು ಎಲ್ಲ? ಇದೇ ಕಣಮ್ಮ, ಎಲ್ಲ ಒಳಗಡೆ ಇದ್ದಾರೆ ಅನ್ಸುತ್ತೆ. ಶಿಲ್ಪನೂ ಕಾಣಿಸ್ತಿಲ್ವಲ್ಲ. ಹೋಗ್ತೀನಿ. ಶಿಲ್ಪಾ ಮಗಳೇ. ಅಪ್ಪನ ಸೌಂಡ್ ಬಂತಲ್ಲ. ಅಪ್ಪ ಬಂದ್ರ? ಅಪ್ಪ, ಅಮ್ಮ, ಅಮ್ಮ, ನಾನು ಇನ್ನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮೇಲೆ ಕೋಪ ಹೋಯ್ತಾ? ಶಿಲ್ಪ, ಎತ್ಕರಳು ಕಣೆ. ಅವತ್ತೇನೋ ಕೋಪದಲ್ಲಿ ನೀನು ಹಿಂಗೆ ಮಾಡಿದೆ ಅಂದ್ಬಿಟ್ಟು ಇನ್ನು ಯಾವತ್ತೂ ಬರಬೇಡ ಹೋಗು ಅಂತ ಕಳಿಸ್ಬಿಟ್ಟೆ. ಆದರೆ ನೀನು ಹೋದ್ಮೇಲೆ ಗೊತ್ತಾಯ್ತು ಕಣೆ, ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ. ನೋಡು, ಹೇಗಿದ್ಯಾ? ಚೆನ್ನಾಗಿದ್ಯಾ? ಇಲ್ಲೆಲ್ಲ ಹೇಗೆ ನೋಡ್ಕೋತಾ ಇದ್ದಾರೆ? ಮೊದಲೇ ನಿಮ್ಮತ್ತೆ ಸರಿ ಇಲ್ಲ, ದೊಡ್ಡ ಬಚಾರಿ ಗೊತ್ತಲ್ಲ. ಅಮ್ಮ, ಜೋರಾಗಿ ಮಾತಾಡ್ಬೇಡ, ಎಲ್ಲ ಒಳಗಡೆನೇ ಇದ್ದಾರೆ. ಓ ಹೌದಾ, ಸರಿ ಸರಿ. ಮತ್ತೆ ಏನು ಸಮಾಚಾರ? ಚೆನ್ನಾಗಿದ್ಯಾ ತಾನೆ? ಈ ಗಂಡ ಚೆನ್ನಾಗಿ ನೋಡ್ಕೋತಿದ್ದಾನ? ಹೂನಮ್ಮ, ಎಲ್ಲರೂ ಒಳ್ಳೆಯವರೇ. ನಮ್ಮ ಅತ್ತೆ ಸ್ವಲ್ಪ ಸಿಡಿ ಅಷ್ಟೇ. ನಾದ್ನಿಗೆ ಇವತ್ತು ಹುಡುಗನ ಮನೆಯವ್ರು ಬಂದಿದ್ರು. ಹುಡುಗ ಒಪ್ಕೊಂಡೋಗಿದ್ದಾರೆ. ಏನು, ಹುಡುಗನ ಮನೆಯವ್ರು ಬಂದಿದ್ರಾ? ಹುಡುಗ ಹೆಂಗಿದ್ದಾನೆ? ಹುಡುಗ ಚೆನ್ನಾಗಿದ್ದಾನಮ್ಮ, ದೊಡ್ಡ ಸಾಹುಕಾರು ಮನೆ ಮಗ. ಹೋಗ್ಲಿ ಬಿಡು. ನಾದ್ನಿ ಮನೇಲಿದ್ರೆ ಅದೇ ದೊಡ್ಡ ಕಿರಿಕಿರಿ. ಅವಳು ಹೋಗ್ಲಿ ಮೊದಲು. ಹಂಗಾದ್ರೆ ಮದುವೆ ಜವಾಬ್ದಾರಿ ಜಾಸ್ತಿ ಇದೆ ಅನ್ನೋ? ಹೂನಮ್ಮ, ಇನ್ನೊಂದು ವಾರದಲ್ಲಿ ಮದುವೆ ಅಂತೆ, ಎಲ್ಲ ತಯಾರಿ ಮಾಡ್ಕೋಬೇಕು. ನಾನು ಇದ್ದೇನಾದ್ರು ಸಹಾಯ ಮಾಡೋಣ ಅಂದರೆ ನಿಮ್ಮ ಅತ್ತೆ ಅದಕ್ಕೆ ಇಷ್ಟ ಆಗುತ್ತೋ ಇಲ್ವೋ? ಮೊದಲೇ ನನ್ನ ಕಂಡ ಹುರಿದು ಬೀಳ್ತಿದ್ಲು, ಇನ್ನು ನಾನು ಬಂದು ಇಲ್ಲಿರೋಕ್ಕಾಗ್ತದೇನೆ? ಬೇಡ ಬೇಡಮ್ಮ, ಸುಮ್ಮನೆ ಯಾಕೆ? ಏನೋ ಮಾಡ್ಕೋತೀವಿ ಬಿಡು. ಎಲ್ಲರೂ ಇದ್ದಾರಲ್ಲ, ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೋತಾರೆ. ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಈಗ ನಾನು ನಿಲ್ಸೆ ಮಾತಾಡ್ತಿದ್ದೀನಲ್ಲ. ಕುತ್ಕೊಳ್ಳಿ ಅಮ್ಮ, ನಾನೇನಾದ್ರು ತಗೊಂಬರ್ತೀನಿ. ಅಪ್ಪ, ಕುತ್ಕೊಳ್ಳಿ. ರೀ, ನಮ್ಮ ಮಗಳು ಎಷ್ಟೊಂದೆಲ್ಲ ತಿಳ್ಕೊಂಬಿಟ್ಟಿದ್ದಾಳಲ್ಲ ರೀ. ಹೆಂಗಿದ್ಲು, ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಈಗ ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳ್ತಾಳಲ್ಲ. ಅದು ಹಾಗೇನೆ, ಮದುವೆ ಆದ್ಮೇಲೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಬಂದ್ಬಿಡುತ್ತೆ. ಅತ್ತೆ ಮನೆ ಅದನ್ನ ಕಲ್ಸುತ್ತೆ. ನೀನು ಹೆಂಗಿದ್ದೆ ಹೇಳು? ಹೌದು, ನಾನು ಹೀಗೆ ಇದ್ದೆ. ರೀ, ನನ್ನ ಮಗಳು ಒಂದು ರೌಂಡ್ ಸಣ್ಣ ಆಗಿದ್ದಾಳೆ ಅನಿಸ್ತಿಲ್ವಾ? ಅಂಥದ್ದು ಇಲ್ಲ, ಏನೂ ಇಲ್ಲ. ಹೇಗಿದ್ಲು ಹಾಗೆ ಇದ್ದಾಳೆ. ಈ ತಾಯಿ ಅಲ್ವೇನೆ, ತಾಯಿಗೆ ಹಿಂಗೆಲ್ಲ ಅನ್ಸೋದು ಸಹಜ. ಏನೋ ಊಟ ಸರಿಯಾಗಿ ಮಾಡ್ತಿದ್ದಾಳೋ ಇಲ್ವೋ, ಗುಟ್ಟಾಗಿ ಮಾತಾಡಬೇಕು ನೋಡಿ ತಾಯಿ ಮಗಳು. ರೀ, ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಬನ್ನಿ. ಹೌದಾ ಶಿಲ್ಪ? ನಡಿ ಬಂದೆ ನಡಿ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ಹೂನಪ್ಪ, ನಾವು ಚೆನ್ನಾಗಿದ್ದೀವಿ. ನೀವು ಗಂಡ ಹೆಂಡತಿ ಹೊಸ್ದಾಗಿ ಮದುವೆ ಆಗಿರೋರು, ನೀವು ಹೇಳಬೇಕು ಹೇಗಿದ್ದೀರಾ ಅಂತ. ನಮಗೇನು ಮಾವ, ನಾವು ಆರಾಮಾಗೇ ಇದ್ದೀವಿ. ಹೋಗು ಶಿಲ್ಪ, ಏನಾದರೂ ಮಾಡ್ಕೊಂಬಾ ಕುಡಿಯೋದಕ್ಕೆ. ಕಾಫಿ ಟೀ ಏನಾದರೂ ತಗೋಬಾ. ಅಯ್ಯೋ ಬೇಡಪ್ಪ, ಏನು ಬೇಡ. ಕಾಫಿ ಟೀ ಎಲ್ಲ ಏನು ಬೇಡ. ಬರ್ತಾ ಎಲ್ಲ ಕುಡ್ಕೊಂಡು ತಿನ್ಕೊಂಡು ಬಂದ್ವಿ. ಏನೇನು ಬೇಡ. ನಾವೇ ಶಿಲ್ಪಂಗೆ ಕರ್ಜಿಕಾಯಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡಿದ್ದೀನಿ. ಎಲ್ಲ ಗಾಡಿನಲ್ಲಿದೆ. ರಾಜು, ಹೋಗೋ ತಗೊಂಡ್ ಬಾ. ಆಯ್ತಮ್ಮ, ಗಾಡಿನಲ್ಲಿದೆ ಅಲ್ವಾ? ಹ್ಞೂ, ಗಾಡಿನಲ್ಲಿದೆ ನೋಡು, ತಗೊಂಡ್ ಬಾ. ಹಾ. ಏನಪ್ಪ, ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನನ್ನ ಮಗಳು ಏನಾರು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ. ಅವಳ ಜೊತೆ ಚೆನ್ನಾಗಿರು. ನಮಗೆ ಇಲ್ಲಿಗೆ ಮದುವೆ ಮಾಡ್ಕೊಡೋಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು. ಇಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರಾ. ಇಬ್ಬರು ಕಷ್ಟ ಬರಲಿ ಸುಖ ಬರಲಿ ಜೊತೆಲಿ ಹೊಂದ್ಕೊಂಡು ಹೋಗಬೇಕು. ಅತ್ತೆ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಶಿಲ್ಪನ್ ಕೇಳಿ ನಾನು ಹೇಗೆ ಅಂತ. ಅವಳಿಗಿಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಅವಳಿಗೇನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಅದಕ್ಕೆ ನಾನು ಇರ್ತೀನಿ ಮುಂದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆಯ್ತಪ್ಪ. ಮತ್ತೆ ನಿಮ್ಮ ತಾಯಿ ಸ್ವಲ್ಪ ಘಾಟಿ, ಸ್ವಲ್ಪ ನೋಡಪ್ಪ. ಅವಳಿಗೇನಾದ್ರು ಅಂದ್ಬಿಟ್ರೆ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಇಲ್ಲ ಬಿಡಿ, ಅದೆಲ್ಲ ಸಹಜ ಎಲ್ಲ ಮನೇಲೂ. ಯಾರು ಏನೇ ಅನ್ಲಿ, ನಾವಿಬ್ರು ಚೆನ್ನಾಗಿದ್ದೀವಿ ಅಷ್ಟೇ. ಪಾರ್ವತಿ, ಅವ್ರಿಬ್ರಿಗೆ ಯಾಕೆ ಸುಮ್ಮನೆ ಹಿಂಗೆ ಮಾಡ್ತೀಯಾ? ಈ ಥರ ಎಲ್ಲ ಮಾತಾಡ್ಬೇಡ ಅಂತ ಮುಂಚೆನೇ ಹೇಳ್ದೆ ತಾನೆ. ಇರ್ಲಿ ಬಿಡಿ ಮಾವ, ಇರ್ಲಿ, ಪರವಾಗಿಲ್ಲ. ತಾಯಿಗೆ ಮಗಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಹೇಗೋ ಏನೋ ಎತ್ತ ಗಂಡನ ಮನೇಲಿ ಅಂತ ಕಾಳಜಿ ಅಲ್ವಾ? ಇಲ್ಲಿ ಪರವಾಗಿಲ್ಲ, ಅವ್ರು ಕೇಳಿದ್ದು ಒಳ್ಳೇದೆ. ತಗೊಳ್ಳಿ ಬಾವ,
ಇದರಲ್ಲಿ ಶಿಲ್ಪಂಗೆ ಇಷ್ಟ ಆಗಿರೋ ತಿಂಡಿಗಳೆಲ್ಲ ಇದೆ. ಎಲ್ಲರಿಗೂ ಸೇರ್ಸೇ ಮಾಡಿದ್ದೀವಿ, ನೀವು ಎಲ್ಲ ತಿನ್ನಿ. ಅಯ್ಯೋ, ಇಷ್ಟು ದೊಡ್ಡ ಬಾಕ್ಸಾ? ಅಲ್ಲ, ಈ ವರ್ಷಕ್ಕಾಗೋಷ್ಟು ಇದೆಯಲ್ಲ ಇದರಲ್ಲಿ, ಅಷ್ಟು ದೊಡ್ಡದಿದೆ. ಹಾ, ನಮ್ಮಮ್ಮ ಹಾಗೇನೆ. ತಗೊಳ್ಳಿಯಪ್ಪ ತಗೊಳ್ಳಿ, 3 ದಿನದಿಂದ ಮಾಡಿದ್ದೀನಿ ಇದನ್ನ. ಓಹ್ ಬೀಗ್ರು ಬರ್ಬೇಕು ಬರ್ಬೇಕು. ಅಪರೂಪಕ್ಕೆ ನಮ್ಮ ಮನೆಗೆ ಕಾಲಿಟ್ಟಿದ್ದೀರಿ. ಮಗಳು ಮದುವೆ ಆಗಿ 2 ತಿಂಗಳಾದ್ಮೇಲೆ. ಜಯ, ಸ್ವಲ್ಪ ನೋಡ್ಕೊಂಡು ಮಾತಾಡು. ಇಲ್ಲ ರೀ, ನಾನೇನಂದೆ ಅಂಥದ್ದು. ಮಗಳು ಮದುವೆಯಾಗಿ 2 ತಿಂಗಳಾದ್ಮೇಲೆ ಮನೆಗೆ ಬಂದ್ರಲ್ಲ, ಅದಕ್ಕೆ ಹಾಗಂದೆ. ಹಾ, ಸ್ವಲ್ಪ ಕೆಲಸ ಇತ್ತು, ಬರೋಣ ಅಂತ ಅನ್ಕೊಂಡ್ವಿ, ಬರೋಕ್ಕಾಗಲಿಲ್ಲ. ಆದರೆ ಈಗ ಬಂದ್ವಿ ಅಷ್ಟೇ, ಬಿಡು ಮಾಡ್ಕೊಂಡು. ಪಾಪ ಕಿರಾಡಿ ಹೀಗೆಲ್ಲ ಮಾತಾಡ್ತಾಳು. ಒಳಗೆಲ್ಲ ದ್ವೇಷ ಇದೆ ಅನ್ಸುತ್ತೆ. ಮೇಲ್ ಮಾತ್ರ ನಗು ಮುಗ ಮಾಡ್ಕೊಂಡಿದ್ದಾಳೆ. ಏನ್ ಶಿಲ್ಪ, ಬರೀ ನಿಮ್ಮ ತಂದೆನೇ ಮಾತಾಡ್ತಿದ್ದಾರೆ, ನಿಮ್ಮ ತಾಯಿ ಏನೋ ಮಾತಾಡ್ತಾನೆ ಇಲ್ಲ. ಅಯ್ಯೋ ಹಾಗೇನಿಲ್ಲ ಬಿಡಿ, ಹಳೆದೆಲ್ಲ ಮರ್ತು ಬಿಟ್ಟಿದ್ದೀನಿ. ಮಗಳನ್ನ ಕೊಟ್ಟ ಮೇಲೆ ಹಳೆದೆಲ್ಲ ನೆನ್ಪಿಟ್ಕೊಳಕ್ಕಾಗತ್ತಾ? ಬಿಡಿ, ಹಳೇದು ಹಳೇದಾಗ್ಬಿಡ್ಲಿ. ಇನ್ಮೇಲೆ ನಾವು ನೀವೆಲ್ಲ ಒಂದೇ. ಹಾ, ಒಂದೇ 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 ಬಿಡಿ, ಒಂದೇ. ಜಯ, ಬುದ್ಧಿ ಬರಲ್ಲ ಬಿಡು. ಬೀಗ್ರೆ, ಮಗಳು ಮದುವೆ ಸೆಟ್ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ಓಡಾಡ್ತಲ್ಲಿ ಇದ್ದೀವಿ. ಇವತ್ತು ತಾನೇ ಹುಡುಗನ ಮನೆಯವ್ರು ಬಂದಿದ್ರು, ಒಪ್ಕೊಂಡು ಹೋಗಿದ್ದಾರೆ. ಹಾ, ಶಿಲ್ಪ ಹೇಳಿದ್ಲು. ಹೌದಾ, ಇನ್ನೊಂದು ವಾರದಲ್ಲಿ ಮದುವೆ. ಕಾರ್ಡ್ ಕೊಡ್ತೀವಿ, ಕಾರ್ಡ್ ಇವತ್ತು ಪ್ರಿಂಟ್ ಹಾಕ್ಸ್ಬೇಕು. ಹೇಳಿದ್ದೀನಿ ಚಿಕ್ಕಣ್ಣಂಗೆ, ಕಾರ್ಡ್ ಪ್ರಿಂಟ್ ಹಾಕಿದ ತಕ್ಷಣ ಮೊದಲು ನಿಮ್ಮನೆಗೆ ಬಂದು ಕೊಡ್ತೀವಿ. ಖಂಡಿತವಾಗ್ಲೂ ಬಂದು ಮದುವೆ ನಡೆಸ್ಕೊಡ್ಬೇಕು. ಆಯಿತು ಬಿಡಿ, ಆಯಿತು, ಖಂಡಿತವಾಗ್ಲೂ ಬರ್ತೀವಿ. ಇದು ನಮ್ಮನೆ ಇದ್ದಾಗೆ. ಮಗಳನ್ನ ಕೊಟ್ಟ ಮೇಲೆ ನೀವೆಲ್ಲ ನಮ್ಮವರೇ ಅಲ್ವಾ, ನಾವಿಲ್ದೆ ಹೇಗೆ? ಬರೋಣ ಬಿಡಿ, ಬರೋಣ. ಮದುವೆನ ಅದ್ದೂರಿಯಾಗಿ ಮಾಡೋಣ, ನಾವು ಓಡಾಡೋಣ. ನನ್ನ ಮಗಳು ಮದುವೆಗಂತೂ ಓಡಾಡೋಕ್ಕಾಗಲಿಲ್ಲ, ನಿಮ್ಮ ಮಗಳು ಮದುವೆಗಾದ್ರೂ ಓಡಾಡೋಣ. ತುಂಬ ಒಳ್ಳೆ ಮನಸ್ಸು, ತುಂಬ ಒಳ್ಳೆ ಮನಸ್ಸು ನಿಮ್ಮದು. ಶಿಲ್ಪ, ತಗೋ, ಇದನ್ನು ತಗೊಂಡು ಒಳಗಡೆ ಇಟ್ಬಿಡು. ಏನಿದು ಇಷ್ಟು ದೊಡ್ಡ ಬಾಕ್ಸಲ್ಲಿ? ಏನದು? ನನ್ನ ಮಗಳಿಗೆ ಇಷ್ಟ ಅಂದ್ಬಿಟ್ಟು ಚಕ್ಲಿ, ಕೋಡ್ಬಳೆ, ಕರ್ಜಿಕಾಯಿ, ನಿಪ್ಪಟ್ಟು ಎಲ್ಲ ಮಾಡಿದ್ದೆ. ಎಲ್ಲನೂ ಹಾಕೊಂಡು ಬಂದಿದ್ದೀನಿ. ಎಲ್ಲರೂ ತಿಂದು ನೋಡಿ ಹೇಗಿದೆ ಅಂತ. ಎಲ್ಲರಿಗೂ ಸೇರ್ಸೇ ಮಾಡಿದ್ದೀನಿ. ಓಹೋ ಹೋ ಹೋ, ಹೌದಾ? ನಮಗೂ ಇದೆಲ್ಲ ಮಾಡಕ್ಕೆ ಬರುತ್ತೆ, ಆದರೆ ಪುರ್ಸೊತ್ತೇ ಇಲ್ಲ ನೋಡಿ. ಒಳ್ಳೇದಾಯ್ತು ಬಿಡಿ, ಮನೇಲಿ ಏನಾದ್ರು ತಿಂಡಿ ಇರಬೇಕು ತಿನ್ನೋಕ್ಕೆ. ನನ್ನ ಮಗಳಿಗೆ ತುಂಬ ಇಷ್ಟ. ಕುಡಿ, ಇದನ್ನು ಅಡುಗೆ ಮನೇಲಿ ಇರ್ತೀನಿ. ಬೀಗ್ರೆ, ಊಟ ಮಾಡ್ಕೊಂಡೇ ಹೋಗಬೇಕು. ಇಲ್ಲ ಪರವಾಗಿಲ್ಲ, ಊಟ ಮಾಡ್ಕೊಂಡೇ ಬಂದ್ವಿ. ಮಗಳು ನೋಡಿರ್ಲಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ. ನನ್ನ ಹೆಂಡತಿ ಅಂತೂ ನೋಡಬೇಕು ಶಿಲ್ಪನಂತ ಒಂದೇ ಹಠ. ಅದಕ್ಕೋಸ್ಕರ ಅರ್ಜೆಂಟಲ್ಲಿ ಬಂದ್ವಿ. ಅಳಿಯಂದ್ರಿಗೆ ಮಗಳಿಗೆ ಬಟ್ಟೆ ಕೂಡ ತಗೊಳಕ್ಕಾಗಲಿಲ್ಲ. ಅಳಿಯಂದ್ರೆ ಇಬ್ರು ಬಿಡು ಮಾಡ್ಕೊಂಡು ಒಂದಿನ ನಮ್ಮ ಮನೆಗೆ ಬರಬೇಕು ಊಟಕ್ಕೆ. ಅಯ್ಯೋ ಮವ, ಕೇಳಬೇಕಾ ನೀವು? ಬರ್ತೀವಿ ಬಿಡಿ. ಶಿಲ್ಪನೂ ಹೋಗೋಣ ಅಂತಿದ್ಲು, ನಾವೇ ಒಂದಿನ ಪ್ಲಾನ್ ಮಾಡೋಣ ಅಂತ ಇದ್ವಿ. ಮದ್ವೆದೆಲ್ಲ ಮುಗಿಲಿ ಕಾರ್ಯ, ಆಮೇಲೆ ಬರ್ತೀವಿ. ಅರೆ, ನನ್ನ ರಾಜು ಬಂದಿದ್ದಾನೆ. ಬಂದೇ ಬಿಟ್ಲು ನೋಡಿ ನನ್ನ ಮಗಳು. ಇವಳ್ದೆ ಮದ್ವೆ. ಹಾ, ಏನಮ್ಮ ಮದ್ವೆ ಹೆಣ್ಣು? ಒಂದು ವಾರದಲ್ಲಿ ಮದ್ವೆ ಅಂತೆ. ಗಂಡನ ಮನೆಗೆ ಹೋಗ್ತಿದ್ಯಾ ಅನ್ನು? ಹಾ ಅತ್ತೆ, ಹೋಗ್ತೀನಿ. ಗಂಡನ ಮನೆಗೆ ಹೋಗ್ತೀನಿ. ನನ್ನ ಗಂಡನ ಮನೆ ನಿಮ್ಮ ಮನೆನೇ. ಹೌದು, ಮತ್ತೆ ಎಂತ ಮನೆಗೆ ಕೊಡ್ತಾ ಇದೀವಿ ನಾವು? ಸಾವ್ಕಾರು ಕೋಟ್ಯಾಧೀಶ್ವರು ಮನೆಗೆ. ಹೌದತ್ತೆ, ಇನ್ನೊಂದು ವಾರದಲ್ಲಿ ಮದ್ವೆ ನಂದು. ಹುಡುಗ ರಾಜ್ಕುಮಾರ ಇದ್ದಂಗಿದ್ದಾನೆ. ಅಲ್ಲ, ನೋಡಮ್ಮ ಇವಳನ್ನ. ಒಳಗಡೆ ನೋಡಿದ್ರೆ ಇಷ್ಟೊತ್ತು ಮದ್ವೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತಿದ್ಲು. ಈಗ ನೋಡು, ಹುಡುಗ ರಾಜ್ಕುಮಾರ ಇದ್ದಾಗಿದ್ದಾನೆ ಅಂತ ಹೇಳ್ತಿರೋದು. ನಾನು ಹೇಳಿಲ್ವಾ, ಅವಳಿಗೂ ಇಷ್ಟ ಇರುತ್ತೆ, ಸುಮ್ಮನೆ ನಾಟಕ ಮಾಡ್ತಾಳೆ. ಹೂನು, ತಲೆ ಕೆಟ್ಟಿದೆ ಅವಳಿಗೆ ಅನ್ಕೊಂಡಿದ್ದೆ. ನೋಡು ಎಷ್ಟು ಖುಷಿಯಾಗಿದ್ದಾಳೆ. ಅತ್ತೆ, ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು. ಇವತ್ತಿಲ್ಲೇ ಇರಿ, 1-2 ದಿನ ಇರಿ. ಬೇಡ, ಇಲ್ಲೇ ಇರಿ 1 ವಾರ. ಇಲ್ಲ ಬಿಡಮ್ಮ, ಹೊರಡ್ತೀವಿ ನಾವು. ನಿಮ್ಮ ಅತ್ತಿಗೆನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬರ್ತೀವಿ ಬಿಡಮ್ಮ. ಹೇಗೋ ಇನ್ನೊಂದು ವಾರದಲ್ಲಿ ನಿಮ್ಮ ಮದುವೆ ಇದೆ, ಮದುವೆಗೆ ಬರಲೇಬೇಕಲ್ಲ. ಸರಿ ಅಮ್ಮ, ನಾನು ಹಿತ್ಲಲ್ಲಿ ಇರ್ತೀನಿ. ಹಿತ್ಲಲ್ಲಿ ಕಸ ಗುಡಿಸ್ತಾ ಇರ್ತೀನಿ. ಹಿತ್ಲಲ್ಲ? ಈ ಬೇಡ ಬಿಡೆ, ಕಸ ಏನು ಗುಡಿಸ್ಬೇಡ, ಆಮೇಲೆ ಗುಡಿಸ್ಕೋತೀನಿ. ಇಲ್ಲ ಅಮ್ಮ, ಪರವಾಗಿಲ್ಲ, ನಾನು ಹಿತ್ಲಲ್ಲಿ ಇರ್ತೀನಿ, ಹಿತ್ಲಲ್ಲಿ. ಓಹೋ, ನಾನು ಬರಲಿ ಅನ್ನೋ ಸಿಗ್ನಲ್ಲ. ಆಯಿತು. ಕಸ ಗುಡಿಸ್ತಾ ಇರ್ತೀನಿ. ಅತ್ತೆ, ನಾನು ಸ್ವಲ್ಪ ಕೆಲಸ ಇದೆ, ನೀವು ಮಾತಾಡ್ತಾ ಇರಿ. ಫ್ರೆಂಡ್ಸ್, ಇವತ್ತಿನ ಹಳ್ಳಿಯ ಬದುಕು ಎಪಿಸೋಡ್ ಹೇಗಿತ್ತು ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ದಿನ ವಿಡಿಯೋ ಹಾಕೋದಕ್ಕಾಗಲಿಲ್ಲ, ಏಕೆಂದರೆ ಅದಕ್ಕೂ ಕಾರಣ ಇದೆ, ಇನ್ನೊಂದಿನ ಹೇಳ್ತೀನಿ. ಬಟ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಾಳೆ ಬರುತ್ತೆ, ಇದ್ರ ಕಂಟಿನ್ಯೂ ಎಪಿಸೋಡು. ತಪ್ಪದೆ ನೋಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಬಾಯ್.